ಗಣಿದಣಿಗಳಾಗಿ ಮೆರೆದಾಡಿದವರು, ರಾಜಕೀಯದಲ್ಲೂ ತಮ್ಮ ಪಾರುಪತ್ಯ ತೋರಿಸಿದವರು. ಇದ್ರೆ ಹೀಗಿರಬೇಕು ಅಂತಿದ್ದಂತಹ ದೋಸ್ತಿಗಳು ದುಶ್ಮನಾಗಿದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ಇಬ್ಬರ ಮನೆ ಮಧ್ಯೆ ತಡೆಗೋಡೆ ತಲೆ ಎತ್ತಿ ನಿಂತಿದೆ. ಇನ್ನು ಕಾಂಗ್ರೆಸ್ಗೆ ಶ್ರೀರಾಮುಲು ಬರದಂತೆ ತಡೆಯುವ ಪ್ರಯತ್ನ ಒಂದ್ ಕಡೆ ಶುರುವಾಗಿದೆ. ಬಿಜೆಪಿಯಲ್ಲೇ ಉಳಿಸಿಕೊಳ್ಳೋಕೆ ಶತ ಪ್ರಯತ್ನಗಳೇ ನಡೀತಿವೆ. ನನ್ನ ಬದಲು ಶ್ರೀರಾಮುಲನ ಮಂತ್ರಿ ಮಾಡಿ ಅಂತ ಹೇಳಿದ್ದು, ನಾನು ಶ್ರೀರಾಮುಲ್ಗೆ ಮಾಡಿರುವಂತ ಇನ್ನೊಂದು ದ್ರೋಹ. ಅವನಲ್ಲಿ ಟ್ಯಾಲೆಂಟ್ ಇದೆ ರೀ, ಅವ್ನ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂತ ಇನ್ನೊಂದು ದ್ರೋಹ ಶ್ರೀರಾಮುಲ್ಗೆ ನಾನು. ಅಂದ್ರೆ ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೇ ಮ್ಯಾಜಿಕ್ ಮಾಡಿ 45,000 ಓಟ್ ಗೆಲ್ಲಿಸ್ಬಿಟ್ರೆ ಅಂದ ತಕ್ಷಣ ಪಾರ್ಟಿ ಈತನ ನೋಡಿ ನನಗೆ ಮೊಣಕಾಲು ಮುರಿಸಿ ಟಿಕೆಟ್ ಕೊಟ್ಬಿಡ್ತದ. 4 ದಶಕಗಳ ಬಳಿಕ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ನಡುವೆ ಬಿರುಕು ಮೂಡಿದೆ. ಬರೀ ಮಾತಲ್ಲಷ್ಟೇ ಕಿತ್ತಾಡಿಕೊಳ್ತಿದ್ದಾರೆ. ಆಮೇಲೆ ಇಬ್ಬರ ಮನಸ್ಸುಗಳು ಸರಿ ಹೋಗುತ್ತೆ ಅನ್ನೋ ಅಭಿಲಾಷೆ ಆಪ್ತರದ್ದಾಗಿತ್ತು. ಆದರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮನಸ್ಸುಗಳಿಗಷ್ಟೇ ತಡೆಗೋಡೆ ಹಾಕ್ಕೊಂಡಿಲ್ಲ. ಬಳ್ಳಾರಿಯಲ್ಲಿ ಕುಚಿಕು ಗೆಳೆಯರು ಒಟ್ಟಿಗೆ ಅಕ್ಕಪಕ್ಕನೆ ವಾಸ ಮಾಡುತ್ತಿದ್ದ ಮನೆಗೂ ತಡೆಗೋಡೆ ನಿರ್ಮಾಣ ಆಗಿದೆ. ಅದು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ. ಬಳ್ಳಾರಿಯ ರೆಡ್ಡಿ ರಾಮುಲು ನಿವಾಸಕ್ಕೂ ಇಬ್ಬರ ನಡುವಿನ ಕೋಪತಾಪದ ಎಫೆಕ್ಟ್ ತಟ್ಟಿದೆ. ಬಳ್ಳಾರಿಯಲ್ಲಿ ರೆಡ್ಡಿ ಹಾಗೂ ಶ್ರೀರಾಮುಲು ಬೆಳಗ್ಗೆದ್ರೆ ಒಬ್ಬರ ಮುಖ ಒಬ್ಬರು ನೋಡ್ಬೇಕಂತ ಅಕ್ಕಪಕ್ಕನೆ ಮನೆ ಕಟ್ಟಿದ್ರು. 2 ಮನೆಗಳ ಮಧ್ಯೆ ಪಾರ್ಕ್ ರೀತಿ ಜಾಗ ಬಿಟ್ಟು ಒಂದೇ ಗೇಟಲ್ಲಿ ಓಡಾಡೋ ಥರ ವ್ಯವಸ್ಥೆ ಮಾಡಿದ್ರು. ಆದರೆ ನಿನ್ನೆ ರೆಡ್ಡಿ ರಾಮುಲು ರಗಳೆ ಬೀದಿಗೆ ಬಂದ ಮೇಲೆ ರಾಮುಲು ನಿವಾಸದಿಂದ ರೆಡ್ಡಿ ನಿವಾಸದ ಕಡೆ ತೆರಳಲು ಇದ್ದ ಗೇಟ್ ಬಂದ್ ಮಾಡಲಾಗಿದೆ. ಅಲ್ಲಿದ್ದ ಗೇಟ್ ತೆಗೆಸಿ ಕಾಂಪೌಂಡ್ ಕಟ್ಟಿ ಯಾರೂ ಓಡಾಡದಂತೆ ತಡೆಗೋಡೆಯನ್ನೇ ಕಟ್ಟಿಸಿದ್ದಾರೆ. ಶ್ರೀರಾಮುಲು ಕಾಂಗ್ರೆಸ್ ಪಯಣಕ್ಕೆ ಕೈನಲ್ಲೇ ವಿರೋಧ. ಆದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ನಿನ್ನೆ ಜನಾರ್ದನ್ ರೆಡ್ಡಿ ಆಡಿದ ಈ ಒಂದು ಮಾತು ಕಾಂಗ್ರೆಸ್ನಲ್ಲೂ ತಲ್ಲಣ ಎಬ್ಬಿಸಿತ್ತು. ಕಾಂಗ್ರೆಸ್ ಪಕ್ಷದೊಳಗೆ ಉರಿತಿರೋ ಬೆಂಕಿಗೆ ರೆಡ್ಡಿ ಮಾತು ತುಪ್ಪ ಸುರಿದಂಗಾಗಿತ್ತು. ಆಮೇಲೆ ಡಿ ಕೆ ಶಿವಕುಮಾರ್ ಕೂಡ ಬಿಜೆಪಿಯವರೇ ಕಳಿಸ್ತಿದ್ದಾರೆ ಅಂತ ಸಣ್ಣ ಸುಳಿವು ಕೊಟ್ಟಿದ್ರು. ಈಗ ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ವಿಷಯ ಕಾಂಗ್ರೆಸ್ ನಾಯಕರನ್ನು ತಲ್ಲಣಗೊಳಿಸಿದೆ. ಅದಕ್ಕೆ ಸಾಕ್ಷಿ ಇವತ್ತು ಸಚಿವರುಗಳು ಕೊಟ್ಟ ಹೇಳಿಕೆಗಳು. ಇದೆಲ್ಲ ಚರ್ಚೆ ಅಷ್ಟೇನೂ ಆಗಿಲ್ಲ, ಇಲ್ಲ ಚರ್ಚೆ ಇದೆ ಅಷ್ಟೇ. ಅದು ನೋಡೋಣ, ಇದು ಚರ್ಚೆದಲ್ಲಿದೆ, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬೆಂಗಳೂರು ಹೋದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀವಿ. ಅದ್ರ ಬಗ್ಗೆ ನನಗೇನಷ್ಟು ಮಾಹಿತಿ ಇಲ್ಲ. ಅವ್ರ ಪಕ್ಷದಲ್ಲಿ ಅದೆಲ್ಲ ಗಲಾಟೆಗಳಾಗ್ತಾ ಇದ್ದಾವೆ. ಆದರೆ ನಮ್ಮಲ್ಲಿ ಇದ್ರ ಬಗ್ಗೆ ಯಾವುದು ಕೂಡ ಚರ್ಚೆಗಳಾಗಿ ಆ ವಿಷಯಕ್ಕೆ ಪ್ರಸ್ತಾಪ ಕೂಡ ನಮ್ಮಲ್ಲೇನೂ ಆಗಲಿಲ್ಲ. ಇಲ್ಲ, ನನಗೆ ಗೊತ್ತಿಲ್ಲಪ್ಪ, ಅದು ಅಧ್ಯಕ್ಷರು ಉತ್ತರ ಕೊಡ್ತಾರೆ. ಈ ಸತೀಶ್ ಜಾರಕಿಹೊಳಿ ಅವ್ರನ್ನ ಮನಸ್ಲಿಕ್ಕೆ ಯಾರ ಕಡೆಗೂ ಸಾಧ್ಯ ಆಗೋದಿಲ್ಲ. ಮತ್ತು ಇದು ಸತೀಶ್ ಜಾರಕಿಹೊಳಿ ವಿರೋಧ ಅದ್ಯಾವುದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ನಮ್ಮೊಬ್ಬ ಯುವ ಮುಖಂಡರು, ಅವರು ಒಬ್ಬ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು. ಅವ್ರನ್ನ ಮಣಿಸುವಂತಹದ್ದು ಗಿಣಿಸುವಂತಹದ್ದು ಅದು ಆಗೋದಿಲ್ಲ. ಮತ್ತು ಅಂತ ಉದ್ದೇಶನೂ ಕೂಡ ಯಾರಿಗೂ ಇಲ್ಲ. ಅವ್ರು ಮಣಿಸ್ಬೇಕಂತ ಉದ್ದೇಶನೂ ಯಾರಿಗೂ ಇಲ್ಲ. ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವಿಷಯ ಚರ್ಚೆ ಆಗ್ತಿದೆ. ಬೆಂಗಳೂರಿಗೆ ಹೋಗಿ ಆಮೇಲೆ ಮಾತಾಡ್ತೀನಿ ಅಂದ್ರು ಸಚಿವ ಸತೀಶ್ ಜಾರಕಿಹೊಳಿ. ಆದಷ್ಟು ಬೇಗ ಸಿಎಂ ಭೇಟಿ ಮಾಡೋಕೆ ಸತೀಶ್ ಜಾರಕಿಹೊಳಿ ತೀರ್ಮಾನಿಸಿದ್ದಾರೆ. ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ನನಗೇನು ಗೊತ್ತಿಲ್ಲ ಅಂತಿದ್ದಾರೆ. ಚರ್ಚೆ ಆಗಿದ್ರೆ ಅದಕ್ಕೆ ಅಧ್ಯಕ್ಷರೇ ಉತ್ತರಿಸ್ತಾರೆ ಅಂತ ಸೈಲೆಂಟ್ ಆದ್ರು. ಇನ್ನೊಂದು ಕಡೆ ಸಚಿವ ಎಂಬಿ ಪಾಟೀಲ್ರು ಸತೀಶ್ ಜಾರಕಿಹೊಳಿ ಮಣಿಸಲು ಶ್ರೀರಾಮುಲುರಿಂದ ಸಾಧ್ಯವಿಲ್ಲ ಅಂತ ಓಪನ್ ಹೇಳಿಕೆ ಕೊಟ್ಟರು. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ದೆಹಲಿ ವರಿಷ್ಠರನ್ನ ಭೇಟಿ ಮಾಡಿ ರಾಮುಲು ಪಕ್ಷ ಸೇರ್ಪಡೆ ಆಗದಂತೆ ದೂರು ಕೊಡೋದಕ್ಕೂ ಸಜ್ಜಾಗ್ತಿದೆ. ಅದರಲ್ಲೂ ಬಳ್ಳಾರಿ ಕಾಂಗ್ರೆಸ್ ಘಟಾನುಘಟಿಗಳೇ ಆದಷ್ಟು ಬೇಗ ವರಿಷ್ಠರ ಭೇಟಿಗೆ ಟೈಮ್ ಕೊಡಿಸಿ ಅಂತ ಸಿಎಂ ಸೇರಿ ಅನೇಕರ ಬೆನ್ನತ್ತಿದ್ದಾರಂತೆ. ಯಾರು ಏನೇ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾತ್ರ ರಾಮುಲುರನ್ನ ಪಕ್ಷಕ್ಕೆ ಕರೆತರೋ ಹಠಕ್ಕೆ ಬಿದ್ದಿದ್ದಾರೆ. ಇದಕ್ಕೆ ಕಾರಣನೂ ಇದೆ. ಡಿ ಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಮತ್ತು ಸಚಿವ ಕೆಎನ್ ರಾಜಣ್ಣ ಸದ್ಯಕ್ಕೆ ಪಕ್ಷದಲ್ಲಿರೋ ದೊಡ್ಡ ಮಗ್ಗುಲ ಮುಳ್ಳು. ಈಗ ಸತೀಶ್ ಜಾರಕಿಹೊಳಿಗೆ ಪರ್ಯಾಯ ಶಕ್ತಿಯನ್ನಾಗಿ ರಾಮುಲುರನ್ನ ಕರ್ಕೊಂಡ್ಬರೋ ಲೆಕ್ಕ ಹಾಕಿದ್ದಾರೆ. ಮುಂದೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲು ರಾಮುಲು ಬೆಂಬಲ ಸಿಗೋ ಲೆಕ್ಕಾಚಾರ ಒಂದು ಕಡೆಯಾದ್ರೆ, ಅಹಿಂದ ಅಸ್ತ್ರಕ್ಕೂ ತಿರುಗುಬಾಣ ಕೊಡುವ ಲೆಕ್ಕಾಚಾರ ಇನ್ನೊಂದು ಕಡೆ. ಜೊತೆಗೆ ರಾಮುಲು ಕೈ ಹಿಡಿದ್ರೆ ಎಸ್ಟಿ ಮತಗಳ ದೊಡ್ಡ ಲಾಭ ಕಾಂಗ್ರೆಸ್ಗೆ ಸಿಗುತ್ತೆ. ಸಿದ್ದರಾಮಯ್ಯ ಸತೀಶ ಸೇರಿ ವಿರೋಧಿಗಳ ಒಗ್ಗಟ್ಟಿಗೂ ಚಾಟಿ ಏಟು ಕೊಟ್ಟಂತಾಗುತ್ತೆ. ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಆಪ್ತರ ಮಾತುಗಳು.
ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಏನಾದ್ರೂ ಇರಲಿ, ಶ್ರೀರಾಮುಲು ಬಿಜೆಪಿ ಬಿಡಲ್ಲ ಅನ್ನೋದು ಕಮಲ ಕಲಿಗಳ ಜೊತೆ ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಾತು. ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಒಂದು ಅಣ್ಣ ತಮ್ಮ ಇದ್ದಂಗೆ ಇದ್ದಾರೆ. ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದಿರಬಹುದು, ಅದೇನು ಬಹಳ ದೊಡ್ಡ ಮಟ್ಟಕ್ಕೆ ಏನಿಲ್ಲ. ಇವ್ರು ನಂಬರ್ 1 ಸ್ಥಾನದಲ್ಲಿ ಇರುವಂತವ್ರು ಈ ಕಡೆ ಆ ಕಡೆ ಯಾಕೆ ಹೋಗ್ತಾರೆ? ಆ ಸತ್ಯಕ್ಕೆ ದೂರವಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅಲ್ಲೇ ಇರ್ತಾರೆ, ಶ್ರೀರಾಮುಲು ನಮ್ಮಲ್ಲೇ ಇರ್ತಾರೆ. ಒಂದು ಕಾಲದಲ್ಲಿ ಇಬ್ರು ಆತ್ಮೀಯ ಸ್ನೇಹಿತರುಗಳೇ, ಅಣ್ಣ ತಮ್ಮಂದ್ರಿಗಿಂತ ಚೆನ್ನಾಗಿದ್ದಂಥವ್ರು. ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು. ಅಲ್ಲ, ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಅಂತಾರೆ ಸರ್. ಏನೇ ಪಾತ್ರ ಇದ್ರು ಡಿಫರೆನ್ಸ್ ತರಲಿಕ್ಕೆ. ಶ್ರೀರಾಮುಲು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ನಮ್ಮ ನಿರೀಕ್ಷೆಗೂ ಮೀರಿ ಅದು ಹುಯ್ಯೆ ಅನ್ನೋದು ನನ್ನ ಅಭಿಪ್ರಾಯ. ಇದೆಲ್ಲ ಇವತ್ತೇನು ಪಕ್ಷದಲ್ಲಿ ನಡೆದೈತಿ, ಇದು ಸರಿ ನಡೆದಿಲ್ಲ. ಅದರಲ್ಲಿ ಏನು ಎರಡು ಮಾತಿಲ್ಲ. ಹೈಕಮಾಂಡ್ ಸೀರಿಯಸ್ ತೆಗೆದುಕೊಂಡಾಗ ಹೋಗ್ತೈತಿ. ಈಗ ಐತಲ್ಲ ಡೆಲ್ಲಿ ಎಲೆಕ್ಷನ್ದಾಗ ಅದು ಮೋಸ್ಟ್ಲಿ ಬ್ಯುಸಿ ಅದಾರ. ಅದಾದ್ಮೇಲೆ ನನಗೆ ಭರವಸೆ ಐತೆ ಹೈಕಮಾಂಡ್ ಸೀರಿಯಸ್ ಆಕ್ಷನ್. ಶ್ರೀರಾಮುಲು ಪಕ್ಷ ಬಿಡದಂತೆ ಎಚ್ಚರದಿಂದ ನೋಡಿಕೊಳ್ಳಿ. ವಿಜಯೇಂದ್ರ, ಬಿಎಸ್ವೈ, ಜೋಶಿ ಅವರಿಗೆ ಹೈ ಸಂದೇಶ. ಶ್ರೀರಾಮುಲು ನಿನ್ನೆ ಜನಾರ್ದನ್ ರೆಡ್ಡಿ ಮೇಲೆ ಸಿಟ್ಟು ಹೊರಹಾಕಿದ್ರು. ಆಪ್ತರ ಜೊತೆ ಗೌಪ್ಯ ಸಭೆಯನ್ನೂ ಮಾಡುತ್ತಿದ್ರು. ಅದೇ ಟೈಮಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಮುಲುರಿಗೆ ಫೋನ್ ಮಾಡಿದ್ರು. ರಾಮುಲು ಆತುರದ ನಿರ್ಧಾರ ತಗೋಬೇಡಿ ಅಂತಾನು ಕಿವಿಮಾತು ಹೇಳಿದ್ರು. ಆಯ್ತು ಸಾರ್, ದೆಹಲಿಗೆ ಬರಬೇಕು, ಟೈಮ್ ಕೊಡಿ. ಮೋದಿ ಸಾಹೇಬ್ರು, ಅಮಿತ್ ಶಾ ಸಾಹೇಬ್ರು, ರಾಜನಾಥ್ ಸಿಂಗ್ ಸಾಹೇಬ್ರ ಜೊತೆಗೂ ಮಾತಾಡಬೇಕು ಅಂತ ಕೇಳ್ಕೊಂಡಿದ್ರು. ಆಯ್ತು ಅಂತ ನಡ್ಡಾ ಅವರೇ ಭರವಸೆ ಕೊಟ್ಟಿದ್ದಾರಂತೆ. ದೆಹಲಿಗೆ ಬರೋವರೆಗೂ ಶ್ರೀರಾಮುಲು ಅವರ ಬಗ್ಗೆ ಯಾರೂ ಏನು ಮಾತಾಡಬೇಡಿ, ಅವ್ರ ಜೊತೆ ಸಂಪರ್ಕದಲ್ಲಿರಿ ಅಂತ ಜೆಪಿ ನಡ್ಡಾ, ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಯಡಿಯೂರಪ್ಪರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಅಷ್ಟೇ ಅಲ್ಲ, ಶ್ರೀರಾಮುಲುರನ್ನ ದೆಹಲಿಗೆ ಕರ್ಕೊಂಡು ಬರೋ ಹೊಣೆಯನ್ನ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ವಹಿಸಲಾಗಿದೆಯಂತೆ. ಜನವರಿ 27ರ ಬಳಿಕ ದೆಹಲಿಗೆ ಶ್ರೀರಾಮುಲು ಪಯಣ ಬೆಳೆಸೋ ಸಾಧ್ಯತೆ ಇದೆ. ಸಮಯ ಸಿಕ್ತಿದ್ದಂತೆ 3 ರಿಂದ 5 ದಿನ ದೆಹಲಿಯಲ್ಲೇ ಇದ್ದು ವರಿಷ್ಠರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಸಂಡೂರು ಫಲಿತಾಂಶದಲ್ಲಿ ಏನೇನಾಯಿತು, ರೆಡ್ಡಿ ಮತ್ತು ಟೀಮ್ ಬೈ ಎಲೆಕ್ಷನ್ ಟೈಮಲ್ಲಿ ಏನೇನು ಮಾಡಿದ್ರು ಎಲ್ಲ ಗೊತ್ತಿದ್ರು ವಿಜಯೇಂದ್ರ ಅವರು ಯಾಕೆ ಮೌನವಾಗಿದ್ರು ಅಂತ ವರಿಷ್ಠರಿಗೆ ಸಂದೇಶ ಕೊಡಲು ರಾಮುಲು ನಿರ್ಧರಿಸಿದ್ದಾರೆ. ಅಷ್ಟೇ ಅಲ್ಲ, ಯತ್ನಾಳ್ ಮತ್ತು ಟೀಮ್ ಪರವಾಗಿಯೂ ಮಾತಾಡ್ತಾರಂತೆ ಶ್ರೀರಾಮುಲು. ಆ ರೀತಿ ಪಾರ್ಟಿ ಬಿಟ್ಟು ಹೋಗಂತ ಪ್ರಶ್ನೆ ಇಲ್ಲ. ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊಂತೀನಿ, ಪ್ರೈಮ್ ಮಿನಿಸ್ಟರ್ಗಳ ಹತ್ರ ಹೋಗ್ತೀನಿ. ಅದಕ್ಕೋಸ್ಕರವಾಗಿ ನಾನೇನು ಹೇಳಿದೆ, ಪ್ರೈಮ್ ಮಿನಿಸ್ಟರ್ ಹತ್ರ ತಿಳಿಸಿ. ಅಮಿತ್ ಶಾ ಅವರು ಕೂಡ ಪಾಪ ಕೆಳಮಟ್ಟದಿಂದ ಬೆಳೆದಂತ ಲೀಡರ್ ಅಂತೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರೆ. ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ರೀತಿ ಅಂದ್ರಿಗಿನ ನಮ್ಮ ಮನೇಲಿ ಯಾವ ರೀತಿ ಹಣ್ಣವ್ರು ನೋಡ್ಕೊಂತ ಆ ರೀತಿ ನಿತಿನ್ ಗಡ್ಕರಿ ಅವರು ಹತ್ತತ್ರ ಎಲ್ಲರೂ ಕೂಡ ಬೇಕಾದಂತವ್ರು ಇದಾರಪ್ಪ, ಅವ್ರು ಎಲ್ಲರೂ ಕೂಡ ತಿಳಿಸ್ತೀನಿ. ದೆಹಲಿಗೆ ಶ್ರೀರಾಮುಲು ಯಾವಾಗ ಹೋಗಿ ಬರ್ತಾರೋ ಗೊತ್ತಿಲ್ಲ. ಆದರೆ ಶ್ರೀರಾಮುಲು ಕೊಲೆಗಾರ, ರೌಡಿ ಎಂಬ ರೆಡ್ಡಿ ಹೇಳಿಕೆಗೆ ಬಿಜೆಪಿಯಲ್ಲೇ ಆಕ್ರೋಶ ವ್ಯಕ್ತವಾಗಿದೆ. ಶ್ರೀರಾಮುಲು ಬೆನ್ನಿಗೆ ಬಿಜೆಪಿ ಎಸ್ಟಿ ಘಟಕ ನಿಂತಿದ್ದು ವಾಲ್ಮೀಕಿ ಸಮುದಾಯದ ನಾಯಕರು, ಸ್ವಾಮೀಜಿಗಳು ಬಿಜೆಪಿ ಪ್ರಮುಖರ ಮೇಲೆ ಸಿಟ್ಟಾಗಿದ್ದಾರಂತೆ. ರಾಮುಲು ಪರ ಹೋರಾಟ ನಡೆಸಿ ಜಾತ್ಯತೀತ, ಪಕ್ಷಾತೀತ ಸಮುದಾಯದ ನಾಯಕರ ಬೆಂಬಲ ಇದೆ ಅನ್ನೋ ಸಂದೇಶ ಕೊಡುವುದಕ್ಕೂ ವೇದಿಕೆ ಸಜ್ಜಾಗ್ತಿದೆ ಅಂತ ಗೊತ್ತಾಗಿದೆ. ಏನೇ ಆಗಲಿ, ಜನಾರ್ದನ್ ರೆಡ್ಡಿ ರಾಮುಲು ರಗಳೆಯಿಂದ ಬಳ್ಳಾರಿ ಬಿಜೆಪಿಗಷ್ಟೇ ಅಲ್ಲ, ರಾಜ್ಯ ಬಿಜೆಪಿಗೂ ದೊಡ್ಡ ಹೊಡೆತ ಬೀಳುತ್ತೆ. ಅಪ್ಪಿತಪ್ಪಿ ಕಾಂಗ್ರೆಸ್ ಸೇರಿದ್ದೇ ಆದ್ರೆ ಬಿಜೆಪಿ ಸುಧಾರಿಸಿಕೊಳ್ಳೋದು ಕಷ್ಟ ಅನ್ನೋದು ಚರ್ಚೆ ಆಗ್ತಿದೆ. ನೋಡೋಣ ಶ್ರೀರಾಮುಲು ನಿರ್ಧಾರ ಏನಿರುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.